ನಮಸ್ಕಾರ ಮನಿನರಿ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ತೆಗೆದುಕೊಂಡಂತಹ ಯಾವುದೇ ಬಗೆಯ ಸಾಲಗಳ ಇಎಂಐಗಳನ್ನು ಸಮಯಕ್ಕೆ ಸರಿಯಾಗಿ ಕಟ್ಟದೇ ಹೋದಾಗ ಏನಾಗಬಹುದು ಅಥವಾ ಎದುರಾಗಬಹುದಾದ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ಲೋನ್ ಪಡೆದುಕೊಳ್ಳುವುದು ತುಂಬಾನೇ ಸುಲಭ ಅಂತ ಮಹೇಂದ್ರ ಅವರು ತಿಳಿದುಕೊಂಡಿದ್ರು. ಬ್ಯಾಂಕುಗಳು ಮತ್ತು ಹಣಕಾಸು ಕಂಪನಿಗಳು ಯಾವಾಗಲೂ ಪರ್ಸನಲ್ ಲೋನನ್ನು ನೀಡುವುದಕ್ಕೆ ಕಾಯ್ತಾ ಇರ್ತವೆ. ಯಾರಾದರೂ ತನ್ನ ಸ್ನೇಹಿತರು ಸಾಲ ಬೇಕು ಅಂತ ಕೇಳಿದರೆ ಮಹೇಂದ್ರ ಅವರು ಲೋನನ್ನು ತೆಗೆದು ಅವರಿಗೆ ಸಹಾಯ ಮಾಡ್ತಿದ್ರು. ಕೆಲವು ತಿಂಗಳಿಂದ ಕಂತುಗಳು ಬರ್ತಾನೆ ಇದ್ವು. ಮಹೇಂದ್ರ ಸಾಲವನ್ನು ಮರುಪಾವತಿ ಮಾಡ್ತಲೇ ಇದ್ರು. ಆದರೆ ಒಂದು ದಿನ ಕಂತು ಬರೋದು ನಿಂತೋಯ್ತು. ಮಹೇಂದ್ರ ಅವರಿಗೆ ಚಿಂತೆ ಶುರುವಾಯಿತು. ಇಎಂಐ ಪಾವತಿಸದಿದ್ದರೆ ಏನಾಗುತ್ತೆ? ನೋಡಿ, ಸಾಲವನ್ನು ತೆಗೆದುಕೊಳ್ಳುವುದು ತುಂಬಾ ಸುಲಭ, ಆದರೆ ಸಕಾಲದಲ್ಲಿ ಸಾಲವನ್ನು ಮರುಪಾವತಿ ಮಾಡುವುದು ಅಷ್ಟೇ ಕಷ್ಟ. ಉದ್ಯೋಗವನ್ನು ಕಳೆದುಕೊಳ್ಳುವುದು, ವೈದ್ಯಕೀಯ ತುರ್ತು ಪರಿಸ್ಥಿತಿಗಳಂತಹ ವಿವಿಧ ಕಾರಣಗಳಿಂದಾಗಿ ಈ ಇಎಂಐಯನ್ನು ಕಟ್ಟುವುದು ಕೊಂಚ ಸಮಸ್ಯೆಯಾಗಿ ಬಿಡಬಹುದು. ಒಂದು ವೇಳೆ ನೀವು ಇಎಂಐ ಪಾವತಿಯನ್ನು ಮಿಸ್ ಮಾಡಿಕೊಂಡ್ರೆ ಏನಾಗುತ್ತೆ ಅನ್ನೋದನ್ನು ಈ ವಿಡಿಯೋ ಮೂಲಕ ನಾವೀಗ ಅರ್ಥ ಮಾಡಿಕೊಳ್ಳೋಣ. ಸಾಲದ ಇಎಂಐ ಪಾವತಿಯನ್ನು ಮಾಡದೇ ಇರುವುದನ್ನು ದೊಡ್ಡ ಅಥವಾ ಸಣ್ಣ ಡಿಫಾಲ್ಟ್ ಅಂತ ಹೇಳಬಹುದು. 1 ಅಥವಾ 2 ಕಂತುಗಳು ತಪ್ಪಿ ಹೋದರೆ, ಅಂದರೆ ಕೊನೆಯ ಪಾವತಿಯ 90 ದಿನಗಳಲ್ಲಿ 2ನೇ ಕಂತನ್ನು ಪಾವತಿಸಿದರೆ ಅದನ್ನು ಸಣ್ಣ ಡಿಫಾಲ್ಟ್ ಅಂತ ಪರಿಗಣಿಸಲಾಗುತ್ತೆ. ಆದರೆ 90 ದಿನಗಳಿಗಿಂತ ಹೆಚ್ಚು ಕಾಲ ಯಾವುದೇ ಇಎಂಐ ಪಾವತಿಸದಿದ್ದರೆ, ಅಂದರೆ 3 ತಿಂಗಳಿಗಿಂತ ಹೆಚ್ಚು ಕಾಲ ಅದನ್ನು ದೊಡ್ಡ ಡಿಫಾಲ್ಟ್ ಅಂತ ಪರಿಗಣಿಸಲಾಗುತ್ತೆ. ನಿಜವಾದ ತೊಂದರೆ ಶುರುವಾಗುವುದೇ ಇಲ್ಲಿಂದ. ಯಾಕೆಂದರೆ ಬ್ಯಾಂಕುಗಳು ಅಂತಹ ಸಾಲಗಳನ್ನು NPAಗಳು ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳಿಬಿಡ್ತವೆ. ಒಂದು ವೇಳೆ ಮೊದಲ ಇಎಂಐಯನ್ನು ಪಾವತಿ ಮಾಡೋದು ಮಿಸ್ ಮಾಡಿಕೊಂಡ್ರೆ ಆಗ ಬ್ಯಾಂಕ್ ಫೋನ್ ಕರೆನೋ ಮೆಸೇಜು ಅಥವಾ ಇಮೇಲ್ ಮೂಲಕನೋ ಕಂತು ಮರುಪಾವತಿ ಮಾಡುವಂತೆ ನಿಮಗೆ ನೆನಪಿಸ್ತವೆ. ಇಎಂಐ ಪಾವತಿಸುವಲ್ಲಿ ವಿಳಂಬ ಮಾಡಿದರೆ ಅದು ಪೆನಾಲ್ಟಿಗೆ ಕಾರಣ ಆಗುತ್ತೆ. ಇದು ಸಾಮಾನ್ಯವಾಗಿ ಇಎಂಐ ಮೊತ್ತದ ಶೇಕಡ 1 ರಿಂದ 2ರಷ್ಟಿರುತ್ತೆ. ಅಲ್ಲದೆ ಹೆಚ್ಚುವರಿಯಾಗಿ ದಂಡದ ಬಡ್ಡಿಯನ್ನು ಸಹ ವಿಧಿಸಬಹುದು. ಇದನ್ನು ಸಾಲದ ಬಡ್ಡಿದರದ ಮೇಲೆ ವಿಧಿಸಲಾಗುತ್ತೆ. ಒಮ್ಮೆ ಈ ಪಾವತಿಯನ್ನು ಮಾಡಿದ ನಂತರ ಸಾಲದ ಖಾತೆಯು ಕೂಡ ಮೊದಲಿನಂತೆಯೇ ಕಾರ್ಯನಿರ್ವಹಿಸುತ್ತೆ. ಆದರೆ ನೀವು ದೀರ್ಘಕಾಲದವರೆಗೆ ಇಎಂಐಯನ್ನು ಪಾವತಿಸದೇ ಹೋದರೆ ದಂಡಗಳು ಹೆಚ್ಚಾಗ್ತಾನೇ ಇರುತ್ತೆ. ಇನ್ನು ಇಎಂಐ ಡಿಫಾಲ್ಟ್ ಮಾಹಿತಿಯು ನಿಮ್ಮ ಕ್ರೆಡಿಟ್ ರಿಪೋರ್ಟ್ನಲ್ಲಿ ದಾಖಲಾಗುತ್ತೆ. ಇದು ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಪರಿಣಾಮ ಬೀರುತ್ತೆ. ಒಂದು ಇಎಂಐಯನ್ನು ಕಳೆದುಕೊಂಡ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ 50 ರಿಂದ 70 ಅಂಕ ಕಡಿಮೆಯಾಗುವ ಸಾಧ್ಯತೆ ಇದೆ. ಒಂದು ವೇಳೆ ಇದನ್ನು ಹಾಗೆ ಮುಂದುವರಿಸಿದರೆ ಕ್ರೆಡಿಟ್ ಸ್ಕೋರ್ ಮೇಲೆ ದೊಡ್ಡ ಪರಿಣಾಮ ಉಂಟಾಗುತ್ತೆ. ಇದರಿಂದ ನಿಮಗೆ ಲೋನ್ ಪಡೆದುಕೊಳ್ಳುವುದಕ್ಕೆ ಸಾಧ್ಯನೇ ಆಗೋದಿಲ್ಲ ಭವಿಷ್ಯದಲ್ಲಿ. ಇನ್ನು ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದರೆ ಆಗ ಸುಲಭವಾಗಿ ಸಾಲ ಸಿಗೋದಿಲ್ಲ. ನಿಮ್ಮ ಕ್ರೆಡಿಟ್ ಸ್ಕೋರ್ ಕಳಪೆಯಾಗಿದ್ದರೆ ಆಗ ಬ್ಯಾಂಕ್ಗಳು ಸಾಲ ನೀಡೋದಕ್ಕೆ ಹಿಂದೇಟನ್ನು ಹಾಕುತ್ತೆ. ಒಂದು ವೇಳೆ ಸಣ್ಣ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳು ಲೋನ್ ನೀಡೋದಕ್ಕೆ ಮುಂದಾದರೂ ಕೂಡ ಅವರು ಸಾಮಾನ್ಯ ಬಡ್ಡಿ ದರಕ್ಕಿಂತ ಹೆಚ್ಚಿನ ಬಡ್ಡಿ ದರವನ್ನು ನಿಮಗೆ ವಿಧಿಸಿಬಿಡ್ತಾರೆ. ನೀವು ಸಮಯಕ್ಕೆ ಕಂತನ್ನು ಪಾವತಿಸದೇ ಇದ್ದರೆ ಆಗ ಏಜೆಂಟ್ಗಳು ನಿಮ್ಮನ್ನು ಸಂಪರ್ಕಿಸ್ತಾರೆ. ಅಲ್ಲದೆ ಈ ರಿಕವರಿ ಏಜೆಂಟ್ಗಳು ಸಾಲದ ಮೊತ್ತವನ್ನು ಸಂಗ್ರಹಿಸುವುದಕ್ಕೆ ನಿಮ್ಮ ಕಚೇರಿ ಮತ್ತು ಮನೆಗೆ ಬರುವಂತೆ ಬೆದರಿಕೆಯನ್ನು ಹಾಕ್ತಾರೆ. ಒಂದು ದಿನದಲ್ಲಿ 100 ಕರೆಗಳ ಮೂಲಕ ಅವರು ನಿಮ್ಮನ್ನು ಪೀಡಿಸ್ತಾನೇ ಇರ್ತಾರೆ. ಈಗಾಗಲೇ ರಿಕವರಿ ಏಜೆಂಟ್ಗಳು ಅನುಚಿತರಾಗಿ ವರ್ತಿಸುತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಹಲವಾರು ದೂರುಗಳು ಕೂಡ ಇವೆ. ಇಂತಹ ಸಂದರ್ಭಗಳಲ್ಲಿ ನೀವು ಪೊಲೀಸರಿಗೆ ದೂರನ್ನು ಕೊಡಬಹುದು. ಇನ್ನು ಈ ಪರ್ಸನಲ್ ಲೋನ್ ಮರುಪಾವತಿ 90 ದಿನಗಳನ್ನು ಮೀರಿದರೆ ಬಾಕಿ ಮೊತ್ತವನ್ನು ಮರುಪಡೆಯುವುದಕ್ಕೆ ಬ್ಯಾಂಕುಗಳು ನಿಮ್ಮ ಮೇಲೆ ಕಾನೂನಾತ್ಮಕವಾದ ಕ್ರಮವನ್ನು ತೆಗೆದುಕೊಳ್ಳಬಹುದು ಮತ್ತು ನಿಮ್ಮ ಮೇಲೆ ಕೇಸ್ ಹಾಕಿಬಿಡಬಹುದು. ಆಗ ಕೋರ್ಟ್ ಸಾಲವನ್ನು ಮರುಪಾವತಿಸುವುದಕ್ಕೆ ನಿಮಗೆ ಆದೇಶವನ್ನು ನೀಡಬಹುದು ಅಥವಾ ಬಾಕಿ ಮೊತ್ತವನ್ನು ಮರುಪಡೆಯುವುದಕ್ಕೆ ನಿಮ್ಮ ಆಸ್ತಿಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಮಾರಾಟ ಮಾಡುವುದಕ್ಕೆ ಆದೇಶವನ್ನು ನೀಡಬಹುದು. ಈಗ ಮಹೇಂದ್ರ ಅವರು ತಮ್ಮ ಹೆಸರಿನಲ್ಲಿ ಯಾರಿಗೂ ಸಾಲವನ್ನು ನೀಡುವ ತಪ್ಪನ್ನು ಎಂದಿಗೂ ಇನ್ನು ಮುಂದೆ ಮಾಡಲಿಕ್ಕಿಲ್ಲ. ಬಹುತೇಕ ನೀವು ಕೂಡ ಈ ತಪ್ಪನ್ನು ಮಾಡಬೇಡಿ. ಇಲ್ಲದಿದ್ದರೆ ಈ ಸಾಲದ ಸುಳಿಯಲ್ಲಿ ನೀವು ಬೀಳಬಹುದು. ನಾವು ಪರ್ಸನಲ್ ಲೋನ್, ಕ್ರೆಡಿಟ್ ಕಾರ್ಡ್ ಮುಂತಾದ ಅನ್ಸೆಕ್ಯೂರ್ಡ್ ಲೋನ್ ಬಗ್ಗೆ ಮಾತನಾಡಿದ್ದೇವೆ. ಈಗ ಸೆಕ್ಯೂರ್ಡ್ ಲೋನ್ಗಳ ಬಗ್ಗೆ ಕೂಡ ಮಾತನಾಡೋಣ. ನೋಡಿ, ಸೆಕ್ಯೂರ್ಡ್ ಲೋನ್ಗಳಲ್ಲಿ ವಸೂಲಾತಿ ಹೇಗಿರುತ್ತೆ ಬನ್ನಿ ಈಗ ಆ ಬಗ್ಗೆ ತಿಳ್ಕೊಳ್ಳೋಣ. ಸುರಕ್ಷಿತ ಸಾಲಗಳು ಈ ರೀತಿಯ ಸಾಲಗಳು. ಇದಕ್ಕಾಗಿ ಯಾವುದೇ ಆಸ್ತಿಯನ್ನು ಮೇಲಾಧಾರ ಅಂದರೆ ಆಸ್ತಿಯನ್ನು ಅಡಮಾನ ಇಡಬೇಕಾಗುತ್ತೆ. ಗೃಹ ಸಾಲ, ಕಾರು ಸಾಲ, ಆಸ್ತಿಯ ಮೇಲಿನ ಸಾಲ, ಗೃಹ ಸಾಲವನ್ನು ತೆಗೆದುಕೊಳ್ಳುವಾಗ ಮನೆಯ ದಾಖಲೆಗಳು ಬ್ಯಾಂಕ್ನಲ್ಲಿ ಅಡವಿಡಬೇಕಾಗುತ್ತೆ. ಸಾಲ ಮರುಪಾವತಿ ಮಾಡಿದ ನಂತರ ಬ್ಯಾಂಕ್ ನಿಮಗೆ ಆ ದಾಖಲೆಗಳನ್ನು ಮತ್ತೆ ಹಸ್ತಾಂತರಿಸುತ್ತೆ. ಹೋಮ್ ಲೋನ್ ಇಎಂಐಯನ್ನು ಸತತ 3 ತಿಂಗಳುಗಳಿಗಿಂತ ಹೆಚ್ಚು ಅಂದರೆ 90 ದಿನಗಳವರೆಗೆ ಪಾವತಿಸದೇ ಹೋದರೆ ಬ್ಯಾಂಕುಗಳು ಸಾಲವನ್ನು NPA ಎಂದು ಘೋಷಣೆ ಮಾಡ್ತವೆ. NPA ಎಂದು ಘೋಷಿಸಿದ ನಂತರ SARFA ESI ಈ ಒಂದು ಕಾಯ್ದೆಯ ಅಡಿಯಲ್ಲಿ ನಿಮಗೆ ನೋಟಿಸನ್ನು ಕೊಡಲಾಗುತ್ತೆ. ಸಾಲಗಾರನು ನೋಟಿಸ್ ದಿನಾಂಕದಿಂದ 60 ದಿನಗಳಲ್ಲಿ ಬಾಕಿ ಮೊತ್ತವನ್ನು ಮರುಪಾವತಿಸಬೇಕು. ಈ ಅವಧಿಯ ನಂತರ ನೀವು ಹಣವನ್ನು ಪಾವತಿಸದಿದ್ದರೆ ಬ್ಯಾಂಕ್ ನಿಮ್ಮ ಆಸ್ತಿಯನ್ನು ಹರಾಜು ಹಾಕಿ ತಮ್ಮ ಹಣವನ್ನು ಹಿಂಪಡೆದುಕೊಳ್ಳಬಹುದು. ಇದರಿಂದ ನೀವು ಆಸ್ತಿಯನ್ನು ಕಳೆದುಕೊಳ್ಳಬೇಕಾಗುತ್ತೆ.
ಇನ್ನು ನೀವು ಆರಾಮವಾಗಿ ಮರುಪಾವತಿ ಮಾಡೋದಕ್ಕೆ ಎಷ್ಟು ಸಾಧ್ಯವೋ ಅಷ್ಟೇ ಮೊತ್ತವನ್ನು ಮಾತ್ರ ಸಾಲವಾಗಿ ತೆಗೆದುಕೊಳ್ಳಿ. ಯಾವುದೇ ಹಣಕಾಸಿನ ಸಮಸ್ಯೆಗಳಿದ್ದಲ್ಲಿ ಬ್ಯಾಂಕನ್ನು ಸಂಪರ್ಕಿಸಿ ಮತ್ತು ಸಾಲದ ಪುನರ್ರಚನೆ, ಸಾಲದ ಅವಧಿಯನ್ನು ಹೆಚ್ಚಿಸೋದು, EMIಯನ್ನು ಕಡಿಮೆ ಮಾಡೋದು ಅಥವಾ ಗ್ರೇಸ್ನ ಅವಧಿಯನ್ನು ಕೇಳುವ ಮೂಲಕ ನೀವು ಸಾಲವನ್ನು ಡಿಫಾಲ್ಟ್ ಮಾಡದಂತೆ ಚರ್ಚೆ ಮಾಡಬಹುದು. ನಿಮ್ಮ ಉಳಿತಾಯದ ಕಡೆ ಗಮನ ಕೊಡುವ ಮೂಲಕ ಅಥವಾ ಸ್ನೇಹಿತರು ಮತ್ತು ಪರಿಚಯಸ್ಥರಿಂದ ಹಣವನ್ನು ಪಡೆಯುವ ಮೂಲಕ ನೀವು ಸಾಲದ ಹೊರೆಯನ್ನು ಕಡಿಮೆ ಮಾಡಬಹುದು. ಮತ್ತು ತುರ್ತು ನಿಧಿಯನ್ನು ರಚಿಸಿಕೊಳ್ಳಿ. 6 ರಿಂದ 12 ತಿಂಗಳ ಸಂಬಳಕ್ಕೆ ಸಮನಾದ ಮೊತ್ತವನ್ನು ಅದರಲ್ಲಿ ಇರಿಸಿ. ಇದರಿಂದ ನೀವು ಕಷ್ಟದ ಸಮಯದಲ್ಲಿ ಅದನ್ನು ಬಳಸಿಕೊಳ್ಳಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.